ದಾವಣಗೆರೆ ಉಪಕಣದಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ. ಸಾದಿಕ್ ಬಂಡಾಯದ ಶಮನಕ್ಕೆ ಜಿಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಪೈಲ್ವಾನ್ ಮನವೊಲಿಸೋಕೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಬರ್ತಾ ಇದ್ದಾರೆ. ಈಗ ವೆಂಕಭೋವಿ ಕಾಲೋನಿಯಲ್ಲಿರುವ ಸಾದಿಕ್ ಪೈಲ್ವಾನ್ ನಿವಾಸಕ್ಕೆ ಭೇಟಿ ಕೊಟ್ಟು ಬಂಡಾಯ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಕಷ್ಟ ಆಗತ್ತೆ, ಹಾಗಾಗಿ ಸುಮ್ಮನಿರಿ, ಇದೊಂದ್ಸಲ ಬೇರೆ ವ್ಯವಸ್ಥೆ ಮಾಡ್ಕೊಡ್ತಾರೆ ನಾಯಕರು ಅಂತ ಕಾಂಗ್ರೆಸ್ ಮುಖಂಡರು ಅವ್ರನ್ನ ಸಮಾಧಾನ ಮಾಡಕ್ ಮುಂದಾಗ್ತಾ ಇದಾರಂತೆ. ಆಯೂಬ್ ಪೈಲ್ವಾನ್ರಿಂದ ಸಾದಿಕ್ ಮನವೊಲಿಸೋಕೆ ಪ್ರಯತ್ನ ಅಂತ ಇದ್ದಾರೆ. ಜಮೀರ್ ಅಹಮದ್ ಬರ್ಲಿಲ್ಲ, ಕೇರಳ ಕಡೆ ಹೋದ್ರು. ಈಗ ಅಲ್ಲೇ ಇರುವಂತಹ ಲೋಕಲ್ ಲೀಡರ್ಸ್ ಗಳಿಂದ ಅವ್ರನ್ನ ಕಟ್ ಹಾಕುವ ಪ್ರಯತ್ನ. ಇದು ಸಕ್ಸಸ್ ಆಗುತ್ತಾ? ನಾನು ಆರಂಭದಲ್ಲೇ ಹೇಳ್ದೆ, ಸಾದಿಕ್ ಪೈಲ್ವಾನ್ ಅವರ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ಜಮೀರ್ ಅಲ್ಲ, ಸಿದ್ದರಾಮಯ್ಯ ಅಲ್ಲ, ದೇವರೇ ಬಂದ್ ಹೇಳಿದ್ರು ನಾನು ನಾಮಿನೇಷನ್ ವಾಪಸ್ ತಗೊಳ್ಳಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಸೊ ಇವತ್ತು ಕಡೆ ದಿನ ಬೇರೆ ನಾಮಿನೇಷನ್ ಅನ್ನ ವಾಪಸ್ ತಗೊಳಕ್ಕೆ. ಸಾದಿಕ್ ಪೈಲ್ವಾನ್ ಅವರು ಗೆದ್ದೇ ಬಿಡ್ತಾರೆ, ಹೀನಾಯ ಸೋಲು ಸಮರ್ಥ್ ಶಾಮ್ನೂರಿಗೆ ಆಗತ್ತೆ ಅಂತ ಗಟ್ಟಿಯಾಗಿ ಹೇಳಕ್ ಆಗ್ಲಿಲ್ಲ ಅಂದ್ರೂ ಕೂಡ ಸಮರ್ಥ್ ಶಾಮ್ನೂರಿಗೆ ಸಾದಿಕ್ ಪೈಲ್ವಾನ್ ಅವರ ಈ ನಾಮಿನೇಷನ್ ಇಂದ ಮೇಜರ್ ಡ್ಯಾಮೇಜ್ ಆಗೋದಂತೂ ಹೌದು. ಗೆಲುವು ಸೋಲು ಅನ್ನೋದಕ್ಕಿಂತ ಮತಗಳ ಅಂತರದಲ್ಲಿ ಏರುಪೇರು ಆಗಬಹುದು. ಸೊ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕುತೂಹಲ.